ಹಿಂಗೆಲ್ಲ ಆಡಿದ್ರೆ ಅರ್ಧ ಹಾಕ್ಬಿಡ್ತೀನಿ ನಾನು. ಒಂದು ಅಸಹ್ಯ ನಾವು ಮಾತ್ರ ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ಇವತ್ತು ಬಿಗ್ ಬಾಸ್ ಒಂದು ಮಧ್ಯಾಹ್ನ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಏನಿದೆ ಅಂತ ನಿಮಗೆ ಹೇಳೋದಕ್ಕಿಂತ ಮೊದಲು ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಹಾಗೆ ನೀವು ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ನನ್ನ ಬಿಗ್ ಬಾಸ್ ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಮಧ್ಯಾಹ್ನದ ಪ್ರೋಮೋದಲ್ಲಿ ಏನಿದೆಪ್ಪ ಅಂದ್ರೆ, ಹೊಸ ವರ್ಷದ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ಇಲ್ಲಿನ ಸದಸ್ಯರು ಆಗು ಹೋಗುಗಳ ಬಗ್ಗೆ ಸಾಂಗ್ ಅನ್ನು ರಚಿಸಬೇಕು. ಬಿಗ್ ಬಾಸ್ ಒಂದು ಆದೇಶ ಹೊರಡಿಸುತ್ತೆ. ಏನಪ್ಪ ಅಂದ್ರೆ, ಈ ಹೊಸ ವರ್ಷದ ಸಂಭ್ರಮಾಚರಣೆಯ ಸಲುವಾಗಿ ಈ ಮನೆಯ ಸದಸ್ಯರ ಆಗು ಹೋಗುಗಳ ಬಗ್ಗೆ ಗಿಲ್ಲಿಯವರು ಒಂದು ಹಾಡನ್ನು ರಚಿಸಿ ಹಾಡನ್ನ ಹಾಡಬೇಕು ಅಂತ ಬಿಗ್ ಬಾಸ್ ಒಂದು ಆದೇಶ ಸೂಚಿಸುತ್ತೆ. ಇದನ್ನ ಅಶ್ವಿನಿ ಮೇಡಮ್ ಅವರು ಓದ್ತಾರೆ. ಅದಕ್ಕೆ ಗಿಲ್ಲಿ ಅವರು ಆಯ್ತು ಬಿಗ್ ಬಾಸ್ ಅಂತೇಳಿ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆ ಗಿಲ್ಲಿ ಅವರು ಹಾಡನ್ನು ರಚಿಸೋದಕ್ಕೆ ಶುರು ಮಾಡ್ತಾರೆ. ಬರೀತಾ ಇರ್ತಾರೆ. ಪಕ್ಕದಲ್ಲಿ ರಘು ಅವರು ಇರ್ತಾರೆ, ಬರೀತಾನೆ ಇರ್ತಾರೆ. ಆಗ ಧ್ರುವಂತ್ ಅವರು ಬಂದು ಒಂದು ಡೈನಿಂಗ್ ಟೇಬಲ್ ಮೇಲೆ ಮಲ್ಕೊಂಡಿರ್ತಾರೆ. ಹೆಸರು ಬಂದ್ರೆ ಮಾತ್ರ ಧ್ರುವಂತ್ ಅವ್ರ ಮೇಲೆ ಹಾಡು ಬರಿಬೇಕಾದ್ರೆ ಗಿಲ್ಲಿ ಅವರು, ನಾವು ಕುಡಿಯೋಕ್ಕೆ ಬೇಕು ನಂದಿನಿ ಹಾಲು, ಧ್ರುವಂತ್ ಅಣ್ಣಂಗೆ ಮಲ್ಗಕ್ಕೆ ಬೇಕು ಡೈನಿಂಗ್ ಹಾಲು ಅಂತ ಹಾಡನ್ನ ಬರೀತಾರೆ. ಅದನ್ನು ಕೇಳಿಸ್ಕೊಂಡ ಧ್ರುವಂತ್ ಅವ್ರು ಎದ್ದು ಬಂದು, ಹೇಗಿಲ್ಲಿ ನೀನು ನನ್ನ ಬಗ್ಗೆ ಏನಾದರೂ ಹಾಡು ಬರೆದ್ರೆ ಸರಿ ಇರೋಲ್ಲ ನೋಡು ಅಂತ ಆವಾಜ್ ಆಗ್ತಾರೆ. ಆದರೂ ಗಿಲ್ಲಿ ಅವರು ಹಾಡನ್ನ ಬರೆಯೋದು ಮಾತ್ರ ಬಿಡಲ್ಲ. ಯಾಕಂದರೆ ಬಿಗ್ ಬಾಸ್ ಆದೇಶ ಹೊರಡಿಸಿದಂದಮೇಲೆ, ಬಿಗ್ ಬಾಸ್ ಒಂದು ಕೆಲಸ ಕೊಟ್ಟಿದೆ ಅಂದಮೇಲೆ ಗಿಲ್ಲಿ ಅವರು ಚಾಚು ತಪ್ಪದೆ ಮಾಡೋದು ಗಿಲ್ಲಿ ಅವರ ಕೆಲಸ. ಯಾರೇನೇ ಅಡ್ಡ ಬಂದರು, ಯಾರೇನೇ ಅಂದರು ತಲೆ ಕೆಡ್ಸ್ಕೊಳೋದೇ ಇಲ್ಲ ಗಿಲ್ಲಿ ಅವರು. ಆವಾಗ ಈ ಅಸಹ್ಯ ನಿನ್ನ ಹಾಡು ಕೇಳೋಕ್ಕಾಗಲ್ಲ ಅಂತ ಮತ್ತೆ ಧ್ರುವಂತ್ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಸುಮ್ಮನೆ ಹೋಗೋಣ ಅಂತೇಳಿ ಗಿಲ್ಲಿ ಅವರು ಧ್ರುವಂತ್ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಧ್ರುವಂತ್ ಅವರು, ನಾನೇ ನಿನ್ನ ಮನೆ ಬಂದಿದ್ದೇನೇನೋ, ಬಿಗ್ ಬಾಸ್ ಮನೇಲಿರೋದು ನೀನೇನೋ ನನಗೆ ಹೋಗು ಅಂತ ಹೇಳೋಕ್ಕೆ ಅಂತೇಳಿ ಮತ್ತೆ ಗಿಲ್ಲಿ ಅವ್ರ ಮೇಲೆ ಗುಡುಕ್ತಾರೆ ಧ್ರುವಂತ್ ಅವರು. ಅದಕ್ಕೆ ಸುಮ್ಮನೆ ಹೋಗೋಣ ನೀನು, ಬರೀ ಉಗ್ರದೇ ಹೊಡೆದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಹೊಡಿತೀಯಾ ಬಾ 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 ಹೊಡಿತೇನೋ ಅಂತೇಳಿ ಮುಖದ ಹತ್ರನೇ ಹೋಗಿ ಹೊಡಿ ಅಂತೇಳಿ ಹೋಗ್ತಾರೆ. ಸುಮ್ಮನೆ ಹೋಗೋಣ ಅಂತೇಳಿ ಹಂಗೆ ರಘು ಅವ್ರನ್ನ ಗಿಲ್ಲಿ ಅವ್ರನ್ನ ಸುಮ್ಮನೆ ಸಮಾಧಾನ ಮಾಡ್ತಾರೆ. ಏನಿಲ್ಲ ನಿನಗೆ ಮತ್ತೆ ನಾನು ಏನು ಮಾಡ್ತೇನೆ ಗೊತ್ತಿಲ್ಲ ಅಂತ ಧ್ರುವಂತ್ ಅವ್ರು ಅಂತಾರೆ. ಅಯ್ಯೋ ಹೋಗೋಣ ನೀನು ಅಂತ ಮತ್ತು ಗಿಲ್ಲಿ ಅವ್ರು ಅಂತಾರೆ. ಧ್ರುವಂತ್ ಅವರಿಗೆ ಒಳ್ಳೆ ವ್ಯಕ್ತಿತ್ವವಿದೆ. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಧ್ರುವಂತ್ ಅವರೇ ಆಗ್ತಾರಂತ ಕೆಲವು ಕಡೆ ಹೇಳಿದ್ದಾರೆ. ಆದರೆ ಧ್ರುವಂತ್ ಅವರು ಯಾಕೆ ಈ ವಾರ ಫುಲ್ಲು ಒಂಥರ ಡಿಫ್ರೆಂಟಾಗಿ ಅವತಾರ ತಾಳಿದಾರಂತ ಗೊತ್ತಾಗ್ತಿಲ್ಲ. ಇವತ್ತಿನ ಬಿಗ್ ಬಾಸ್ ಎಪಿಸೋಡಲ್ಲಿ ನಡೀತಾ ಇದೆ ನೋಡಿ. ಎಲ್ಲರ ಬಗ್ಗೆನೂ ಹಾಡು ಬರೀತಾರೆ. ಹಾಡು ಬರೀಬೇಕಾರೆ ಬಿಗ್ ಬಾಸ್ ಸೂಚನೆ ಕೊಟ್ಟಿರ್ಬೇಕಾದ್ರೆ ಬರೆಯೋದಕ್ಕೆ ಕರ್ತವ್ಯ. ಇವ್ರು ಹೇಳಿದ ತಕ್ಷಣ, ಅಂದರೆ ಧ್ರುವಂತ್ ಅವ್ರು ಹೇಳಿದ ತಕ್ಷಣ ಬರಿಬಾರ್ದು ಅನ್ನೋದು ಎಲ್ಲಿದೆ? ಯಾಕಂದರೆ ಆ ಥರ ಬರೀದೇ ಇದ್ದರೆ ಬಿಗ್ ಬಾಸ್ಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅಂತ ಗಿಲ್ಲಿ ಅವರ ಒಂದು ಪ್ರತಿಕ್ರಿಯೆ ನೋಡಿ. ಈ ಪ್ರೋಮೋ ನೋಡಿದವ್ರಿಗೆ ಏನು ಅನ್ನಿಸ್ತಾ ಬಿಡ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಧ್ರುವಂತರ ಬಗ್ಗೆ ಗಿಲ್ಲಿಯವರು ಹಾಡನ್ನ ಬರೆದಿರ್ತಾರೆ, ಹಾಡನ್ನ ಹಾಡಿರ್ತಾರೆ ಅಂತ ನನಗಂತೂ ಭರವಸೆ ಇದೆ. ಯಾಕೋ ಈ ವಾರ ಫುಲ್ಲು ಧ್ರುವಂತ್ ಅವರು ಗಿಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡ್ಯಾರ ಅನಿಸುತ್ತೆ. ಹೋಗಿ ಬಂದು ಗಿಲ್ಲಿಯವ್ರ ಹತ್ರನೇ ಬರ್ತಾರೆ. ಅದೇನಕ್ಕೆ ಬರ್ತಾರೋ ಗೊತ್ತಿಲ್ಲ. ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ ಇಷ್ಟೆಲ್ಲ ಇತ್ತು. ಬಿಗ್ ಬಾಸ್ ಸೂಚಿಸಿದಂತೆ ಈ ಒಂದು ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮನೆ ಮಂದಿ ಎಲ್ಲ ಆಚರಿಸೋದು ಬಿಟ್ಟು ಧ್ರುವಂತ್ ಅವರು ಗಿಲ್ಲಿಯವ್ರ ಜೊತೆ ಸುಮ್ಮನೆ ಜಗಳಕ್ಕೆ ಹೋಗಿದ್ದಾರೆ. ಯಾಕಂದರೆ ಈ ಒಂದು ಹೊಸ ವರ್ಷನ ಖುಷಿಯಿಂದ ನಗ್ನಗ್ತಾ ಅದೇನೇ ಇರಲಿ ಇವತ್ತಿನ ಒಂದು ದಿನನ ಎಂಜಾಯ್ ಮಾಡಬೇಕಾಗಿರೋದು ಆ ಒಂದು ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ಕರ್ತವ್ಯ. ಆದರೆ ಇಲ್ಲಿ ಅದು ನಡೀತಾ ಇಲ್ಲ. ಇನ್ನೊಂದು ದಿನ ಬೇರೆ ರೂಪಕ್ಕೆ ತಿರುಕೊಳ್ತಾ ಇದೆ. ತಪ್ಪದೆ ಇವತ್ತಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ 9:30ಕ್ಕೆ ವೀಕ್ಷಿಸಿ. ಹಾಗೆ ನನ್ನ ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.